ಇಲ್ಲ. ಇಲ್ಲಿರ್ತಕ್ಕಂಥ ಅಯೋಗ್ಯ ತಹಸೀಲ್ದಾರ್, ನಾನು ಹೇಳ್ತಾ ಇದ್ದೀನಿ, ಅನರ್ಹ ತಹಸೀಲ್ದಾರ್ ಇಲ್ಲಿರ್ತಕ್ಕಂಥವ್ರು ಯೋಗ್ಯತೆ ಇಲ್ಲ ರೀ. ಅವ್ರ ತಹಸೀಲ್ದಾರ್ ಕೆಲಸಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. ಇದೇ ಸಂದರ್ಭದಲ್ಲಿ ಇಡೀ ತಾಲೂಕಿನ ಶಾಸಕರು ಏನು ಮಳವಳ್ಳಿ ತಾಲೂಕಲ್ಲಿ ನಡೀತದೆ ಅವರ ಒಂದು ಅಪ್ಪಣೆ ಮೇರೆಗೆ ಹುಲ್ ಕಡ್ಡಿನೂ ಕೂಡ ಅಳ್ಳಾಡೋದಿಲ್ಲ. ಇವತ್ತು ನಾವು ಮಳವಳ್ಳಿ ತಾಲೂಕಿನ ನಮ್ಮ ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳೆಲ್ಲ ಒಟ್ಟು ಸೇರಿ ಏನು ನೆಕ್ಸ್ಟು 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಬರ್ತಾ ಇದೆ. ಆ ಜಯಂತಿಗೆ ಪೂರ್ವಭಾವಿ ಸಭೆಯಾಗಿ ತಾವೇನು ಪ್ರೊಸೀಡಿಂಗ್ ಮಾಡಿದ್ರಿ ಅದ್ರ ಪ್ರಕಾರವಾಗಿ ನಡ್ಕೊತಾ ಇದ್ದೀರಾ ಅಂತೇಳಿ ಕೇಳಲಿಕ್ಕೆ ನಾವು ತಹಸೀಲ್ದಾರ್ ಸಾಹೇಬರು ಚೇಂಬರ್ಗೆ ಬಂದ್ವಿ. ಜೊತೆಗೆ ಆ ತಹಸೀಲ್ದಾರ್ ಚೇಂಬರ್ ಅವರಿಗೆ ನಾವು ಒಂದು ಮನವಿ ಮಾಡಕ್ಕೆ ಬಂದಿದ್ವಿ. ಏನಂತಂದರೆ, ಪ್ರತಿಯೊಂದು ಮಳವಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಅರೆ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಅಂಗಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಅಳವಡಿಸಬೇಕು. ಇದನ್ನು ನೀವು ತಾವು ಸುತ್ತೋಲೆನ ಅಥವಾ ಆದೇಶನವನ್ನು ಮಾಡಬೇಕು, ಎಲ್ಲ ಸರ್ಕಾರಿ ಕಚೇರಿಗಳಿಗೂ ತಾವು ತಲುಪಿಸ್ಬೇಕು ಅಂತ ಕೇಳಿ ಮನವಿ ಮಾಡಕ್ಕೆ ಬಂದ್ವಿ. ಆದರೆ ಕತ್ತೆತ್ತಿ ನೋಡಿದ್ರೆ ತಾಲೂಕು ಕಚೇರಿನಲ್ಲಿ, ತಹಸೀಲ್ದಾರ್ ಕಚೇರಿನಲ್ಲೇ ಅಂಬೇಡ್ಕರ್ ಅವ್ರ ಫೋಟೋ ಇಲ್ಲ. ಅಂಬೇಡ್ಕರ್ ಅವ್ರ ಫೋಟೋ ಮಾತ್ರ ಇಲ್ವಾ ಅಂತ ನೋಡಿದ್ರೆ ಎಲ್ಲಿ ಯಾವ ಮಹನೀಯರ ಫೋಟೋನೂ ಇಲ್ಲ. ಎಲ್ಲೋಯ್ತು ಸಾಹೇಬ್ರೆ, ಯಾವ ಮಹನೀಯರ ಫೋಟೋನೂ ಇಲ್ಲ, ಎಲ್ಲಿಟ್ರಿ ನೀವು ಅಂತ ಕೇಳಿದ್ವಿ. ಅವ್ರು ಹೇಳ್ತಾರೆ, ಬಣ್ಣ ವರ್ಷವಾಗಿ ಎಲ್ಲ ತೆಗೆದಿಟ್ಟಿದ್ವಿ, ಅದನ್ನು ಸ್ವಚ್ಛ ಮಾಡೋಕ್ಕೆ, ಹಂಗಾಗಿ ನಾವು ಅದನ್ನು ತೆಗೆದು ಕೋರ್ಟಲ್ಲಿ ಇಟ್ಟಿದ್ದೀವಿ ಅಂದರು. ಆಯಿತು ಸಾಹೇಬ್ರೆ ಅಂತ ಅಂದ್ಬಿಟ್ಟು ನಾವು ಕೋರ್ಟ್ಗೆ ಹೋಗಿ ನೋಡಿದ್ರೆ ಕೋರ್ಟಲ್ಲೂ ಇಲ್ಲ. ಮತ್ತು ಇನ್ನೆಲ್ಲೋಯ್ತು ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಅವ್ರ ಸಮ್ಮುಖದಲ್ಲೇ ತಹಸೀಲ್ದಾರ್ ಅವ್ರ ಕಚೇರಿ, ಅಂಬೇಡ್ಕರ್ ಅವ್ರದ್ದು, ಬಾಬು ಜಗಜೀವರಾಮ್ ಅವ್ರದ್ದು, ಬಸವಣ್ಣವ್ರದ್ದು, ಇವೆಲ್ಲ ಮಹನೀಯರ ಫೋಟೋನ ತೆಗೆದು 1-2 ಬೀರುಗಳ ಮಧ್ಯದಲ್ಲಿ ಇಟ್ಟವ್ರೆ. ಅದ್ರ ಮೇಲೆ ಒಂದು ಪೊರ್ಕೆ ಇಟ್ಟವ್ರೆ, ಅದ್ರ ಮೇಲೆ ಒಂದು ಮಾಪ್ ಇಟ್ಟವ್ರೆ. ಈ ತಾಲೂಕು ಆಡಳಿತಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇವತ್ತು ಆ ಮಹನೀಯರಿಗೆಲ್ಲರಿಗೂ ಮರ್ಯಾದೆ ಕೊಡ್ತಾ ಇದ್ರು. ಇವತ್ತು ಇವ್ರಿಗೆ ಮಾನ ಮರ್ಯಾದೆ ಇಲ್ಲ. ಇಲ್ಲಿರ್ತಕ್ಕಂಥ ಅಯೋಗ್ಯ ತಹಸೀಲ್ದಾರ್, ನಾನು ಹೇಳ್ತಾ ಇದ್ದೀನಿ, ಅನರ್ಹ ತಹಸೀಲ್ದಾರ್ ಇಲ್ಲಿರ್ತಕ್ಕಂಥವ್ರು ಯೋಗ್ಯತೆ ಇಲ್ಲ ರೀ. ಅವ್ರ ತಹಸೀಲ್ದಾರ್ ಕೆಲಸಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. ಯಾಕೆ ಅಂತಂದರೆ, ಒಬ್ಬರು ಮಹನೀಯರಿಗೆ ಗೌರವ ಕೊಡದೇ ಇರುವಂಥ ತಹಸೀಲ್ದಾರ್ ನಮ್ಮ ಮಳವಳ್ಳಿ ತಾಲೂಕಿಗೆ ಬಂದು ಒಕ್ಕರಿಸ್ಕೊಂಡು ಕೂತವ್ರೆ. ಇವ್ರನ್ನ ನಮ್ಮ ಮಾನ್ಯ ಅಭಿವೃದ್ಧಿ ಅಧಿಕಾರರಾದಂಥ ನಮ್ಮ ನರೇಂದ್ರ ಸ್ವಾಮಿ ಅವರು ಅದು ಯಾವ ಪುರುಷಾರ್ಥ ಕರ್ಕೊಂಡ್ಬಂದು ಇವ್ರನ್ನ ಇರಿಸ್ಕೊಂಡವರು ಅವ್ರಿಗೆ ಗೊತ್ತಿರಬೇಕು. ಇವತ್ತು ಮಳವಳ್ಳಿ ತಾಲೂಕಿನ ಆಡಳಿತ ಎಷ್ಟು ಮಟ್ಟಿಗೆ ಕುಸ್ತೈತೆ ಅಂತಂದರೆ, ಇವತ್ತು ಮಹಾನಾಯಕರುಗಳಿಗೆ ಗೌರವ ಇಲ್ಲ ಅಂತಂದರೆ ಇನ್ನು ಸಾಮಾನ್ಯ ಜನಗಳ ಪರಿಸ್ಥಿತಿ ಏನು ಅನ್ನೋದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗೈತೆ. ಹಂಗಾಗಿ ಈ ತಹಸೀಲ್ದಾರ್ಗೆ ನಾನು ಇವತ್ತು ಗೆರವಾಗ್ತಾ ಇದ್ದೀನಿ. ಗೋಬೇಕು ತಹಸೀಲ್ದಾರ್ ಅಂತ ಹೇಳಿ ಮಳವಳ್ಳಿ ತಾಲೂಕನ್ನ ಬಿಟ್ಟು ದಯಮಾಡಿ ನೀನು ತೊಲಗಪ್ಪ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಮಳವಳ್ಳಿ ತಾಲೂಕು ಅಟ್ಲೀಸ್ಟ್ ನೀವು ಹೋದ್ರೆ ಅಟ್ಲೀಸ್ಟ್ ನೆಮ್ಮದಿನಾದ್ರು ಸಿಗ್ತದೆ, ಆ ಮಾನೀಯರಿಗಾದ್ರೂ ನ್ಯಾಯ ಸಿಗ್ತದೆ ಅಂತ ಹೇಳಿ ಮತ್ತು ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲರೂ ಗೆರವು ಹಾಕಿ ಅವ್ರಿಗೆ ಅಲ್ಲಿರ್ತಕ್ಕಂಥ ಫೋಟೋಗಳನ್ನ ನಾವೇ ನಮ್ಮ ಕೈಯಾರ ಒರೆಸಿ ಕಟ್ರಪ್ಪ ಅಂತ ಅಂದ್ಬಿಟ್ಟು ಹೇಳಿ ಕಟ್ಸಿದ್ದೀವಿ. ಇವತ್ತು ತಹಸೀಲ್ದಾರ್ ಕಚೇರಿನಲ್ಲಿ ಫೋಟೋ ಇದೆ, ಆದರೆ ತಾಲೂಕು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇವತ್ತು ಫೋಟೋಗಳಿಲ್ಲ. ದಯಮಾಡಿ ಅದನ್ನಾದರೂ ಆದಷ್ಟು ಬೇಗ ಹಾಕಿಸಿ ಅಂತ ಹೇಳಿ ಇವತ್ತು ನಾವು DC ಅವರಿಗೆ ನಾಳೆ ಕಂಪ್ಲೇಂಟ್ ಕೊಡೋಕ್ಕೆ ಒಂದು ನಿಯೋಗ ಹೋಗ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಈ ಅನರ್ಹ ತಹಸೀಲ್ದಾರ್ನ ಮಳವಳ್ಳಿಯಿಂದ ಓಡಿಸೋಕ್ಕೆ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಅವರಲ್ಲಿ ಚರ್ಚೆ ಮಾಡಲಿಕ್ಕೆ ಎಲ್ಲ ನಮ್ಮ ದಲಿತ ಪರ ಸಂಘಟನೆ ಮುಖಂಡರುಗಳು ಬಂದಿದ್ವಿ. ಈ ಸಂದರ್ಭದಲ್ಲಿ ಚರ್ಚೆ ಮಾಡಿ ಎಲ್ಲ ಕೂಡ ಸರ್ಕಾರದ ಆದೇಶದಂತೆ ಮತ್ತೆ ಎಲ್ಲ ಸಂಘಟನೆಯವರು ಸಹಕರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಯಶಸ್ವಿಗೊಳಿಸಿ ಅಂತೇಳಿ ತಹಸೀಲ್ದಾರ್ ಮತ್ತು ಸಂಘಟನೆ ಮುಖಂಡರುಗಳ ಜೊತೆಲಿ ಚರ್ಚೆ ಮಾಡಿದ್ವಿ. ಅದೇ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಅವರ ಕಚೇರಿಯನ್ನು ಗಮನಿಸಿದ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರ ಫೋಟೋ ಇಲ್ಲದಿರುವುದು ಕಂಡು ಬಂದಿದೆ. ಯಾವ ಒಬ್ಬ ಮಹಾನ್ ನಾಯಕರದ್ದು ಕೂಡ ಬಾಬಾ ಸಾಹೇಬ್ರ ಫೋಟೋ ಜೊತೆಲಿ ಇಲ್ಲದೇ ಇರುವುದು ಖಂಡನೀಯಾದಂಥ ವಿಚಾರ. ಇಡೀ ತಾಲೂಕು ದಂಡಾಧಿಕಾರಿಗಳಾದಂಥ ತಾಲೂಕು ಮ್ಯಾಜಿಸ್ಟ್ರೇಟ್ ಅವರ ಕಚೇರಿಯಲ್ಲೇ ಬಾಬಾ ಸಾಹೇಬ್ರ ಫೋಟೋ ಆಗಿರ್ಬೋದು, ಬಾಬು ಜಗಜೀವನರಾವ್ ಫೋಟೋ ಆಗಿರ್ಬೋದು, ಕೆಂಪೇಗೌಡರ ಫೋಟೋ ಆಗಿರ್ಬೋದು, ಬಸವಣ್ಣ ಅವ್ರ ಫೋಟೋ ಆಗಿರ್ಬೋದು, ಭಕ್ತ ಕನಕದಾಸರ ಫೋಟೋ ಆಗಿರ್ಬೋದು, ಇನ್ನೂ ಇತರೆ ಮಹನೀಯರ ಫೋಟೋಗಳು ಅನಾವರಣ ಮಾಡದಿರುವುದು ಇದು ಶೋಚನೀಯ ಸ್ಥಿತಿಯಾಗಿದೆ. ಇಡೀ ತಾಲೂಕಿನ ಆಡಳಿತದಲ್ಲಿ ಯಾವ ಮಟ್ಟಕ್ಕೆ ಆಡಳಿತ ನಡೀತಾ ಇದೆ ಅನ್ನುವಂಥದ್ದು ಜನಸಾಮಾನ್ಯರು, ಪ್ರಗತಿಪರ ಸಂಘಟನೆಯರು ನಾವೆಲ್ಲ ಮನಗಾಣಬೇಕಾಗಿದೆ ಬಂಧುಗಳೇ. ಇದೇ ಸಂದರ್ಭದಲ್ಲಿ ಇಡೀ ತಾಲೂಕಿನ ಶಾಸಕರು ಏನು ಮಳವಳ್ಳಿ ತಾಲೂಕಲ್ಲಿ ನಡೀತದೆ ಅವರ ಒಂದು ಅಪ್ಪಣೆ ಮೇರೆಗೆ ಹುಲ್ ಕಡ್ಡಿನೂ ಕೂಡ ಅಳ್ಳಾಡೋದಿಲ್ಲ. ಇಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೆ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ, ಇಡೀ ನಿಮ್ಮ ತಾಲೂಕಿನ ಕ್ಷೇತ್ರದಲ್ಲೇ ಕೂಡ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲೇ ಬಾಬಾ ಸಾಹೇಬರ ಎಲ್ಲ ಮಹನೀಯರ ಫೋಟೋಗಳು ಕೂಡ ಅನಾವರಣ ಮಾಡದೇ ಇರುವುದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದನ್ನ ಮಾನ್ಯ ಶಾಸಕರಿಗೆ ನಾವು ಪ್ರಶ್ನೆ ಮಾಡಬೇಕಾಗಿದೆ ಬಂಧುಗಳೇ. ಇಡೀ ರಾಜ್ಯಾದ್ಯಂತ ಪ್ರವಾಸಗಳನ್ನು ಕೈಗೊಂಡು ಇಡೀ ತಾಲೂಕಿನ ಶೋಷಿತರ ಸಮುದಾಯಗಳ ಧನಿಯಾಗಿರುವ ಮಾನ್ಯ ಶಾಸಕರು ಇವತ್ತು ತಮ್ಮ ತಾಲೂಕಿನಲ್ಲೇ ಸ್ವಕ್ಷೇತ್ರದಲ್ಲೇ ಬಾಬಾ ಸಾಹೇಬರ ಫೋಟೋ ತಾಲೂಕು ಮ್ಯಾಜಿಸ್ಟ್ರೇಟ್ ಅವರ ಕಚೇರಿಯಲ್ಲಿ ಇಲ್ಲದೇ ಇರೋದು ಎಂತ ಖಂಡನೀಯಾದಂಥ ವಿಚಾರ. ಇದನ್ನು ಮನಗಂಡು ತಾಲೂಕು ತಹಸೀಲ್ದಾರ್ ಅವ್ರ ಹತ್ರ ಎಲ್ಲ ನಮ್ಮ ಸಂಘಟನೆ ಮುಖಂಡರುಗಳು ಚರ್ಚೆ ಮಾಡಲಿ. ಈ ಕೂಡಲೇ
ಫೋಟೋ ಹಾಕ್ಸುವಂತ ನಿಟ್ಟಿನಲ್ಲಿ ನಾವು ಅವ್ರ ಹತ್ರ ಚರ್ಚೆ ಮಾಡಿದ್ದೇವೆ. ಇದು ಮಾನ್ಯ ಶಾಸಕರು ಇಡೀ ಮಳವಳ್ಳಿ ತಾಲೂಕಲ್ಲಿ ಮೊನ್ನೆ ಕೂಡ PLD ಬ್ಯಾಂಕಲ್ಲಿ ನಿನ್ನೆ ಕೂಡ PLD ಬ್ಯಾಂಕ್, DCC ಬ್ಯಾಂಕಲ್ಲಿ, MDCC ಬ್ಯಾಂಕ್, ಮಳವಳ್ಳಿ MDCC ಬ್ಯಾಂಕಲ್ಲಿ ಕೂಡ ಇದೇ ತರ ಬಾಬಾ ಸಾಹೇಬ್ ಫೋಟೋ ಹಾಕಿರ್ಲಿಲ್ಲ. ಅಲ್ಲೂ ಕೂಡ ಅಧಿಕಾರಿಗಳು ಮತ್ತು ಮ್ಯಾನೇಜರ್ ಜೊತೆಲಿ ಸಂಘರ್ಷ ಮಾಡಿ ಬಾಬಾ ಸಾಹೇಬ್ ಫೋಟೋವನ್ನು ಅಳವಡಿಸುವಂತದ್ದಾಗಿದೆ. ಮಾನ್ಯ ಶಾಸಕರು ಎಚ್ಚೆತ್ತು ಇನ್ಮೇಲಾದ್ರೂ ಕೂಡ ಎಲ್ಲ ಮಾನ್ಯರ ಭಾವಚಿತ್ರವನ್ನ ಎಲ್ಲ ತಾಲೂಕು ಆಫೀಸ್ಗಳಲ್ಲಿ ಮತ್ತೆ ಅರೆ ಸರ್ಕಾರಿ ನೌಕರ ಸರ್ಕಾರಿ ಕಚೇರಿಗಳಲ್ಲಿ ಮತ್ತೆ ಸಂಘ ಸಂಸ್ಥೆಗಳಲ್ಲಿ ಮತ್ತೆ ಇನ್ನಿತರ ಎಲ್ಲ ಸಾರ್ವಜನಿಕ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಬಾಬಾ ಸಾಹೇಬ್ ಫೋಟೋವನ್ನು ಅನಾವರಣ ಮಾಡಬೇಕು. ಎಲ್ಲ ಮಹನೀಯರ ಫೋಟೋವನ್ನು ಹಾಕಿಸುವಂತ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕಂತೇಳಿ ಈ ಮೂಲಕ ನಮ್ಮೆಲ್ಲ ದಲಿತ ಪರ ಸಂಘಟನೆಗಳು ಆಗ್ರಹಪಡಿಸ್ತಿದ್ದಾವೆ. ಜೈ ಭೀಮ್, ಜೈ ಭಾರತ್. ತಹಸೀಲ್ದಾರ್ ಕೋರ್ಟ್ನಲ್ಲಿ ಒಂದು ಅಂಬೇಡ್ಕರ್ ಫೋಟೋ ಇಲ್ಲ, ಒಂದು ಬಾಬು ಜಗಜೀವನ್ ಫೋಟೋ ಇಲ್ಲ, ಒಂದು ಗಾಂಧೀಜಿ ಫೋಟೋ ಇಲ್ಲ. ಇಲ್ಲೈತೆ ನೋಡಪ್ಪ ಫೋಟೋಗಳು. ಯಾರ್ದು ಫೋಟೋ? ಅಂಬೇಡ್ಕರ್ ಅವ್ರ ಫೋಟೋ ಎಲ್ಲಿತ್ತು? ಯಾವ ಮೂಲೆಗೆ ಮಡ್ಗವ್ರೆ ನೋಡ್ರಿ. ಎಲ್ರಿ ಅದು ಅಂಬೇಡ್ಕರ್ ಸಾಹೇಬ್ರ ಫೋಟೋ ಇತ್ತಲ್ಲ ಅದು? ನೋಡಪ್ಪ ಎಲ್ಲಿ ಮಡ್ಗವ್ರೆ ನೋಡ್ರಿ. ಇದು ಬಸವಣ್ಣವ್ರಿಗೆ ಮಾಡೋ ಅವಮಾನ ನೋಡ್ರಿ. ಧೂಳು ನೋಡ್ರಿ, ಇದು ಧೂಳು ನೋಡ್ರಿ. ಇದೇನಪ್ಪ ಇದು ರುದ್ರ? ಏಯ್ ಧೂಳು ನೋಡಿ ಎಷ್ಟು ಕೂತೈತೆ ಇದ್ರ ಮೇಲೆ. ಎಲ್ಲಿಡ್ಬೇಕು ಫೋಟೋನ? ಅದನ್ನ ಅಂಬೇಡ್ಕರ್ ಫೋಟೋ ಎಲ್ಲಿಡ್ಬೇಕು? ಎಲ್ಲಿಡ್ಬೇಕು ಸರ್? ಅಂಬೇಡ್ಕರ್ ಫೋಟೋ, ಬಾಬು ಜಗಜೀವನ್ ಫೋಟೋ ಮತ್ತು ಗಾಂಧೀಜಿ ಫೋಟೋನ ಮಾತಾಡಿ ಸುರೇಶ್ ಅಣ್ಣ. ತಹಸೀಲ್ದಾರ್ ಕರೀರಿ ಸರ್, ಪ್ಲೀಸ್ ಸರ್. ತಹಸೀಲ್ದಾರ್ ಕರೀರಿ ಸರ್, ಒಂದೆರಡು ನಿಮಿಷ ಕರೀರಿ ಸರ್. ಒಂದೆರಡು ನಿಮಿಷ ಕರೀರಿ ಸರ್ ಅವ್ರನ್ನ. ಒಂದೆರಡು ನಿಮಿಷ ಕರೀರಿ, ಇಲ್ಲಿ ಕರೀರಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.